ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹದಿಂದ ಆರ್ಥಿಕ ಲಾಭ ಇದೆ, ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು, ಯಾವ ಗ್ರಹದಿಂದ ತಾವು ಮಾಡುವಂತಹ ದಿನನಿತ್ಯದ ಕೆಲಸದ ಮೇಲೆ ಆರ್ಥಿಕ ನಷ್ಟ ಆಗುವಂಥದ್ದು ಆಗ್ತದೆ ಅನ್ನುವಂಥದ್ದು ವಿಚಾರವನ್ನ ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಹಬ್ಬಗಳು ಬರ್ತಾ ಇದೆ. 6ನೇ ತಾರೀಕು ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ. 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ಹಬ್ಬ ಬರ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ವರಸಿದ್ಧಿ ವಿನಾಯಕನ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಜೊತೆಗೆ ಸ್ವರ್ಣಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ಕೋರುತ್ತಾ, ಮಿಥುನ ರಾಶಿಯವರಿಗೆ ಯಾವ ಗ್ರಹಗಳ ಪರಿವರ್ತನೆಯಿಂದ ಏನೇನು ಎಚ್ಚರಿಕೆ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಜನ್ಮದಲ್ಲಿ ಕುಜ ಸ್ಥಿತನಾಗಿದ್ದಾನೆ, 3ರಲ್ಲಿ ಬುಧ ಸ್ಥಿತನಾಗಿದ್ದಾನೆ, 4ನೇ ಭಾವದಲ್ಲಿ ರವಿ ಮತ್ತು ಕೇತು ಸ್ಥಿತರಾಗಿದ್ದಾರೆ. ಇನ್ನ ಪಂಚಮ ಭಾವದಲ್ಲಿ ಶುಕ್ರ ಸ್ಥಿತನಾಗಿದ್ದಾರೆ, 9ನೇ ಮನೆಯಲ್ಲಿ ಶನಿ ಸ್ಥಿತರಾಗಿದ್ದಾರೆ, ದಶಮ ಭಾವದಲ್ಲಿ ರಾಹು ಸ್ಥಿತರಾಗಿದ್ದಾರೆ, ಜೊತೆಗೆ 12ನೇ ಭಾವದಲ್ಲಿ ಗುರು ಸ್ಥಿತರಾಗಿದ್ದಾರೆ. ಒಟ್ಟಾರೆಯಾಗಿ ಈ ಗ್ರಹಗಳಿಂದ ಏನೇನು ಶುಭ ಫಲಗಳು ಸಿಗ್ತದೆ ಎನ್ನುವಂಥದ್ದು, ಮೊದಲನೇದಾಗಿ ಚತುರ್ಥ ಭಾವದಲ್ಲಿ ಸೂರ್ಯನಿರುವುದರಿಂದ ಯೋಗದಾಯಕನಾಗಿರ್ತಾನೆ ಅನ್ನುವಂಥದ್ದು. ಏಕೆಂತಂದ್ರೆ ಜಾತಕನಿಗೆ ವಿಶೇಷವಾಗಿ ರವಿ ಚತುರ್ಥ ಭಾವದಲ್ಲಿದ್ದಾಗ ಮಾತೃಸುಖ ಸ್ವಲ್ಪ ಕಡಿಮೆ ಆಗುವಂಥದ್ದಾಗ್ತದೆ ಅನ್ನುವಂಥದ್ದು. ಸಿಂಹರಾಶಿಯಲ್ಲಿ ಚಂದ್ರನೇನಾದ್ರೂ ಇದ್ರೆ ನೋಡಿ, ತಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಸೂರ್ಯ ಚತುರ್ಥ ಭಾವದಲ್ಲಿದ್ದು ಸಿಂಹ ರಾಶಿಯಲ್ಲಿ ಚಂದ್ರನೇನಾದ್ರೂ ಇದ್ರೆ ಆ ಜಾತಕನ ಗುಣಗಳು ಬಹಳ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮ ಪಂಚಾಂಗದಲ್ಲಿ ಹೇಳಿದೆ. ಇನ್ನ ಪಂಚಮದಲ್ಲಿ ಶುಕ್ರನಿರುವುದರಿಂದ ಪಂಚಮ ಭಾವವನ್ನ ನಾವು ವಿದ್ಯಾಸ್ಥಾನ ಅಂತ ಕರ್ಕೊಳ್ತೀವಿ. ವಿದ್ಯಾವಂತನು ಭೂಮಿ ಸಂಪಾದಿಸುವನು ಅಥವಾ ವಾಹನ ಮುದ್ರಾಧಿಕರಣಗಳನ್ನ ಕೊಂಡುಕೊಳ್ಳುವಂಥವನು ಆಗುತ್ತಾನೆ. ಹಾಗೆ ಧನಲಾಭವನ್ನು ಗಳಿಸುವಂತದ್ದಾಗ್ತದೆ. ವಿಶೇಷ ಶುಕ್ರನು ವಿಶೇಷ ಫಲಗಳನ್ನು ಕೊಡುವಂಥದ್ದು ಆಗುವಂಥದ್ದು ಆಗ್ತದೆ. ಇನ್ನ 9ರಲ್ಲಿ ಶನಿ ಇರುವುದರಿಂದ ಪಿತೃಸುಖ ಕಡಿಮೆ ಆಗುವಂಥದ್ದು ಆಗ್ತದೆ. ಪಿತೃಗೆ ಕಾರಕನಾಗಿರ್ತಕ್ಕಂಥವನು ಸೂರ್ಯ ಆಗಿರುವುದರಿಂದ ಶನಿ 9ನೇ ಮನೆಯಲ್ಲಿ ಇದ್ರೆ ತಂದೆಯಿಂದ ಸುಖಗಳನ್ನ ಕಡಿಮೆ ಪಡೆದುಕೊಳ್ಳುವಂಥದ್ದಾಗ್ತದೆ. ಶನಿ ದಶೆಯಲ್ಲಿ ಒಳ್ಳೆಯ ಧನಲಾಭ ಆಗುವಂಥದ್ದಾಗ್ತದೆ ಅನ್ನುವಂಥದ್ದು. ಅದಕ್ಕೆ ಏನೇನು ಲಾಭಗಳನ್ನು ಸಿಗ್ತದೆ ಅನ್ನುವಂಥದ್ದು, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದಾಗ್ತದೆ. ಉದ್ಯೋಗ ಹೊಸದಾಗಿ ಸಿಗುವಂಥದ್ದಾಗ್ತದೆ. ಅಥವಾ ಹೊಸ ವ್ಯವಹಾರಗಳು, ಅಂಗಡಿ ಮುಂಗಟ್ಟು ಮಾಡುವವರಿಗೂ ಕೂಡ, ಹೊಸದಾಗಿ ಯಂತ್ರೋಪಕರಣಗಳನ್ನ ಪ್ರಾರಂಭ ಮಾಡುವವರಿಗೂ ಕೂಡ ಉತ್ತಮ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಹಾಗೆ ಬುಧ 3ರಲ್ಲಿ ಇರುವುದರಿಂದ, ಬುಧ 3ರಲ್ಲಿ ಇರುವುದರಿಂದ ಸಂಬಂಧಿಗಳಿಂದ ಸದಾ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂತಂದ್ರೆ ಸ್ವಲ್ಪ ಯಾವಾಗಲೂ ನಿಮಗೆ ಸಂಬಂಧಿಕರೇ ತೊಂದರೆಗಳನ್ನ ಕೊಡುವಂಥದ್ದು ಆಗ್ತದೆ. ಆದ್ರಿಂದನೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಡಿ. ಇನ್ನು 4ರಲ್ಲಿ ಕೇತು ಇರುವುದರಿಂದ
ವಿದ್ಯಾ, ಮಾತೃ ಮಾನಸಿಕ, ಗ್ರಹ, ವಸ್ತು, ವಾಹನ ಸುಖ ಅಂತ ಕರ್ಕೊಳ್ತೀವಿ. ಈ ಕೇತು ಗ್ರಹ ಛಾಯಗ್ರಹ ಆಗಿರುವುದರಿಂದ ಅತ್ಯಂತ ಕಡಿಮೆ ಫಲಗಳನ್ನು ಕೊಡುವಂಥದ್ದಾಗ್ತದೆ. ತಾಯಿ ರೋಗದಿಂದ ಪೀಡಿತಳಾಗ್ತಾಳೆ ಅನ್ನುವಂಥದ್ದು. ಚತುರ್ಥ ಭಾವದಲ್ಲಿ ಕೇತು ಇದ್ರೆ ಚತುರ್ಥ ಭಾವವನ್ನು ನಾವು ಮಾತೃ ಸುಖ ಅಂತ ಕರ್ಕೊಳ್ತೀವಿ. ಈ ಚತುರ್ಥದಲ್ಲಿ ಕೇತು ಸ್ಥಿತನಾದಾಗ ತಾಯಿಗೆ ರೋಗ ಮತ್ತು ಋಣ ಶತ್ರುಬಾಧೆಯಿಂದ ಕಾಡುತ್ತೆ ಅನ್ನುವಂಥದ್ದು. ಒಂದು ವೇಳೆ ಏನಾದ್ರೂ ನಿಮ್ಮ ಜನ್ಮಜಾತಕದಲ್ಲಿ ಚಂದ್ರನೇನಾದ್ರೂ ತಾತ್ಕಾಲದಲ್ಲಿ ಮಿತ್ರನಾಗಿದ್ದರೆ ಸಾಮಾನ್ಯ ಫಲವನ್ನ ತಾವು ಅನುಭವಿಸ್ತೀರಾ ಅನ್ನುವಂಥದ್ದು. ಇನ್ನ ಲಗ್ನದಲ್ಲೇ ಕುಜನಿರುವುದರಿಂದ ಒಳ್ಳೆಯ ಯೋಗ ಕೂಡ ನಡೆಯುತ್ತೆ. ಸ್ವಲ್ಪ ಜಾತಕನಿಗೆ ಶಾರೀರ ರೋಗ ಸದಾ ಕಾಲವೂ ಕೂಡ ಶಾರೀರಿಕವಾಗಿ ರೋಗಗಳನ್ನ ನಿಮ್ಮನ್ನ ಕಾಡುತ್ತೆ ಅನ್ನುವಂಥದ್ದು. ಉಷ್ಣ ವ್ಯಾಧಿಗಳಿಂದ ಪೀಡಿತನಾಗ್ತಾನೆ ಅನ್ನುವಂಥದ್ದು. ಇದಕ್ಕೆ ಏನು ಪರಿಹಾರ? ನಿಮ್ಮ ಮನದೇವರ ಪ್ರಾರ್ಥನೆ ಅಥವಾ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚುವುದರ ಮೂಲಕ ಈ ರೋಗವನ್ನ ನಿವಾರಣೆ ಆಗುವಂತದ್ದಾಗ್ತದೆ. ಅಥವಾ ದಶಮಾಭಾವದಲ್ಲಿ ರಾಹು ಇರುವುದರಿಂದ ಚೆನ್ನಾಗಿ ಭೋಗ ಭಾಗ್ಯಗಳು ಉಂಟು ಮಾಡ್ತದೆ, ಅದರಲ್ಲಿ ಏನು ಕೊರತೆ ಇಲ್ಲ. ಈ ಸಂದರ್ಭದಲ್ಲಿ ಗಂಗಾ ನದಿ ಪುಣ್ಯ ನದಿಗಳ ಸ್ಥಾನವಾಗುವಂಥದ್ದು ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂಥದ್ದು ಕೂಡ ಆಗ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃಪಕ್ಷ ದಿನಾಂಕ 19/9/2024 ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷ ಇರುವಂತದ್ದು ಇದೆ. ಆ ಪಿತೃಪಕ್ಷದಲ್ಲಿ ನಿಮ್ಮ ಪೂರ್ವಜರ ಸ್ಮರಣೆ ಆಗಲಿ ಅಥವಾ ಪೂರ್ವಜರ ಪುಣ್ಯ ಸ್ಮರಣೆಯನ್ನಾಗಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ 60% ಅಷ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಒಳಿತನ ಆಗುವಂತದ್ದಾಗ್ತದೆ. 40% ಅಷ್ಟು ಕೂಡ ಮಿಥುನ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.